ಸ್ನೇಹಿತರೆ ನಮಸ್ಕಾರ. ವಿಧಾನ ಮಂಡಲದ ಇತಿಹಾಸದಲ್ಲೇ ಕಂಡು ಕೇಳರಿದ ಒಂದು ಘಟನೆ ನಿನ್ನೆ ನಡೆದು ಬಿಟ್ಟಿದೆ. ಸದನದಲ್ಲಿ ಆಕ್ಷೇಪಾರ್ಹ ಒಂದು ಹೇಳಿಕೆಯನ್ನ ಪದವನ್ನು ಬಳಕೆ ಮಾಡಿದಂಥ ಕಾರಣಕ್ಕೋಸ್ಕರ ಸಿ.ಟಿ. ರವಿಗೆ ನರಕವನ್ನು ತೋರಿಸಲಾಗಿದೆ. ಸುವರ್ಣಸೌಧ ರಣರಂಗವಾಗಿ ಬದಲಾಗಿದೆ. ಅಸಲಿಗೆ ಸಿ.ಟಿ. ರವಿ ಬಳಸಿದಂಥ ಒಂದು ಪದ ಯಾರೂ ಕೂಡ ಕ್ಷಮಿಸೋಕೆ ಸಾಧ್ಯವಿರದಂಥ ಪದ, ಯಾರೂ ಕೂಡ ಒಪ್ಪುವಂಥ ಪದವೂ ಕೂಡ ಅಲ್ಲ. ಆದರೆ ಸಿ.ಟಿ. ರವಿ ಅಂತಹ ಪವಿತ್ರ ಜಾಗದಲ್ಲಿ ಇಂತಹ ನಾಲಿಗೆ ಹರಿಬಿಡುವಂತಹ ವ್ಯಕ್ತಿತ್ವವನ್ನು ಇದೇ ಮೊದಲು ರೂಢಿಸಿಕೊಂಡಿದ್ದಲ್ಲ. ಇದಕ್ಕೂ ಹಿಂದೆ ಸಾಕಷ್ಟು ಸಲ ಇದೇ ರೀತಿಯಾದಂತಹ ಪದ ಬಳಕೆಯಿಂದ ಪಾಪ್ಯುಲರ್ ಆದಂತಹ ಈ ಸಿ.ಟಿ. ರವಿಗೆ ಈಗ ನ್ಯಾಯಾಂಗ ಅಂದರೆ ಏನು, ಶಿಕ್ಷೆ ಅಂದರೆ ಏನು, ಜೊತೆಗೆ ತಾನು ಯಾವ ರೀತಿ ಇರಬೇಕು ಅನ್ನುವಂಥ ಪಾಠ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ, ರಾಜ್ಯ ಸರ್ಕಾರ ಮಾಡ್ತಾರೆ. ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬಳಸಿದಂಥ ಅದೊಂದು ಪದ ಭಾರಿ ಸಂಚಲನಕ್ಕೂ ಕೂಡ ಕಾರಣವಾಗಿದೆ. ಹಾಗಾದರೆ ಅಸಲಿಗೆ ಈತ ಬಳಸಿದಂಥ ಪದ ಏನು, ಯಾರು ಸಿ.ಟಿ. ರವಿ ಬಳಸಿದಂತಹ ಪದ ಏನು? ಸಿ.ಟಿ. ರವಿಯನ್ನು ಹಿಂದೆಂದೂ ಕೂಡ ಎತ್ತಾಕೊಂಡು ಹೋಗದ ರೀತಿಯಲ್ಲಿ ಈ ಬಾರಿ ಪೊಲೀಸರು ಎತ್ತಾಕೊಂಡು ಹೋದಂತಹ ಆ ಕ್ಷಣ ಹೇಗಿತ್ತು? ಜೊತೆಗೆ ಸಿ.ಟಿ. ರವಿಗೆ ಕಾನೂನಿನ ಪಾಠವನ್ನು ಹೇಳಿಕೊಟ್ಟಂಥ ಪೊಲೀಸರು ಯಾವ ರೀತಿ ಜನ್ಮ ಜಾಲಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಆರಂಭದಲ್ಲೇ ಹೇಳಿದಂತೆ ವಿಧಾನ ಮಂಡಲದ ಇತಿಹಾಸದಲ್ಲೇ ಯಾವತ್ತೂ ಕೂಡ ಕಂಡು ಕೇಳಿರದಂಥ ಒಂದು ಘಟನೆ ನಿನ್ನೆ ನಡೆದು ಬಿಟ್ಟಿದೆ. ಹೌದು, ಗುರುವಾರ ನಡೆದಂತಹ ಇದೊಂದು ಘಟನೆ ಬಹುಶಃ ಅತ್ಯಂತ ಕರಾಳ ಘಟನೆ ಮತ್ತು ಯಾರು ಕೂಡ ಕಲ್ಪನೆಯನ್ನು ಮಾಡಿಕೊಳ್ಳದಂತಹ ಘಟನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವ್ಯಾಚ್ಯ ಪದವನ್ನು ಬಳಸಿ ನಿಂದಿಸಿದಂಥ ಪ್ರಕರಣದಲ್ಲಿ ವಿಧಾನ ಪರಿಷತ್ ಬಿಜೆಪಿಯ ಸದಸ್ಯ ಸಿ.ಟಿ. ರವಿಯನ್ನು ಹಿರೇಬಾಗೇವಾಡಿ ಪೊಲೀಸರು ಯಾವ ಪರಿ ಎತ್ತಾಕೊಂಡು ಹೋಗಿದ್ರು ಅನ್ನೋದಕ್ಕೆ ಸಾಕ್ಷಿ ಈ ದೃಶ್ಯ. ಇಲ್ಲಿ ಈ ರೀತಿ ಪೊಲೀಸರು ಈ ರವಿಯನ್ನು ಎತ್ತಾಕೊಂಡು ಹೋಗೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಪರಿಷತ್ತಿನಲ್ಲಿ ಈ ರಾಜ್ಯಸಭೆಯಲ್ಲಾದಂಥ ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ. ಏನು, ಅಂಬೇಡ್ಕರ್ಗೆ ಅಮಿತ್ ಶಾ ಮಾಡಿದಂತಹ ಅವಮಾನದ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ. ಅಲ್ಲೂ ಕೂಡ ಕಾವೇರಿದ ಚರ್ಚೆ, ಗಲಾಟೆ ಎಲ್ಲದೂ ಕೂಡ ಆಗ್ತಿತ್ತು, ಪ್ರತಿಭಟನೆ ಕೂಡ ಆಗ್ತಿತ್ತು. ಡೆಲ್ಲಿಯಲ್ಲಿ ಇಲ್ಲೂ ಕೂಡ ಹಾಗೆ ಆಗ್ತಾ ಇತ್ತು. ಪರಿಷತ್ನಲ್ಲೂ ಕೂಡ ಇದರ ಬಗ್ಗೆ ಮಾತುಕತೆ ಆಗ್ತಿರುವಂಥ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಪದವನ್ನು ಬಳಸಿಬಿಡ್ತಾರೆ. ಏನು, ನೀವೆಲ್ಲರೂ ಕೂಡ ಕೊಲೆಗಡಕರು ಅಲ್ವಾ ನೀವೆಲ್ಲರೂ ಕೂಡ ಅಂತೇಳಿ. ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆಯುತ್ತದೆ. ಇದೇ ವೇಳೆ ನಾಲಿಗೆಯನ್ನು ಹರಿಬಿಟ್ಟಂತಹ ಸಿ.ಟಿ. ರವಿ ಬಳಸಿದಂಥ ಪದ ಅತ್ಯಂತ ಕೆಟ್ಟ ಪದ. ಅದನ್ನು ಹೇಳ್ಬೋದಾ ಹೇಳಬಾರ್ದ ಗೊತ್ತಿಲ್ಲ, ಬಟ್ ಆದರೆ ಹೇಳದೇ ಇದ್ದರೆ ನಿಮಗೆ ಕನ್ವೆ ಆಗೋದಿಲ್ಲ. ಏನಿಲ್ಲ, ದೇಹವನ್ನು ಮಾರಿಕೊಳ್ಳುವಂತಹ ಮಹಿಳೆ ಎನ್ನುವಂಥ ಅರ್ಥವನ್ನು ಕೊಡುವಂಥ ಪದ. ದೇಹವನ್ನು ಮಾರಿಕೊಳ್ಳುವಂತಹ ಮಹಿಳೆ ಎನ್ನುವಂಥ ಅರ್ಥವನ್ನು ಕೊಡುವಂಥ ಪದ. ಈ ಪದವನ್ನು ಸಿ.ಟಿ. ರವಿ ಬಳಸ್ತಾರೆ. ಈ ಪದವನ್ನು ಸಿ.ಟಿ. ರವಿ ಬಳಸಿದ್ದು ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, 10 ಸಲ ಬಳಸ್ತಾರೆ. 10 ಸಲ ಈ ಪದವನ್ನು ಬಳಸಿದ್ದಾರೆ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ನವರು ಈಗ ಮಾಡ್ತಿದ್ದಾರೆ. ಅಸಲಿಗೆ ಪರಿಷತ್ನಲ್ಲಿ ಅಂಬೇಡ್ಕರ್ ವಿಚಾರವಾಗಿ ಜಟಾಪಟಿ ನಡೀತಿರುವಂಥ ಸಂದರ್ಭದಲ್ಲಿ, ಮಾತಿನ ವಾಕ್ ಸಮರ ನಡೀತಿದ್ದಂಥ ಸಂದರ್ಭದಲ್ಲಿ ಪರಸ್ಪರ ಅಂಬೇಡ್ಕರ್ ಫೋಟೋವನ್ನು ಹಿಡಿದು ಪ್ರತಿಭಟಿಸುವಂಥ ವೇಳೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ.ಟಿ. ರವಿ ನಡುವೆ ಭಾರಿ ಚಟಾಪಟಿ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಸಿ.ಟಿ. ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಇಂಥದ್ದೊಂದು ಅಶ್ಲೀಲ ಪದವನ್ನು ಬಳಕೆ ಮಾಡ್ತಾರೆ. ಈ ಬಗ್ಗೆ ಇಮಿಡಿಯೇಟ್ಲಿ ಅಲರ್ಟ್ ಆದಂಥ ಸಚಿವೆ ಹೆಬ್ಬಾಳ್ಕರ್ ನೀನು ಬಳಸಿದಂಥ ಪದ ಸರಿಯಿಲ್ಲ ಅಂತ ಹೇಳಿಬಿಟ್ಟು ಇಮಿಡಿಯೇಟ್ಲಿ ಅಟ್ಯಾಕನ್ನು ಮಾಡ್ತಾರೆ. ನಿನಗೆ ಅಕ್ಕ ತಂಗಿ ಯಾರು ಇಲ್ವಾ, ನಿಮ್ಮ ಮನೇಲಿ ಹೆಂಗಸರು ಯಾರು ಇಲ್ವಾ, ಅವ್ರಿಗೂ ಇದೇ ಪದವನ್ನು ಬಳಸ್ತಿದ್ಯಾ ಅನ್ನುವಂತಹ ಆಕ್ರೋಶವನ್ನು ಹೊರಗಡೆ ಹಾಕ್ತಾರೆ. ಇದು ಕ್ಷಣ ಮಾತ್ರದಲ್ಲಿ ಇಡೀ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ, ಆಕ್ರೋಶಕ್ಕೆ ಕಾರಣವಾಯಿತು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಭೋಜನ ವಿರಾಮವನ್ನು ಮುಗಿಸಿ ಬಂದ ಬಳಿಕ ಈ ಚರ್ಚೆ ಕಾವೇರಿತು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಇಡೀ ವಿಧಾನ ಮಂಡಲ ಮತ್ತು ವಿಧಾನಸಭೆ ಎರಡೂ ಕಡೆಯೂ ಕೂಡ ಈ ವಿಚಾರದ ಬಗ್ಗೆ ಚರ್ಚೆ ಶುರುವಾಯಿತು. ಯಾವಾಗ ಇಂಥದ್ದೊಂದು ಮಾತನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಇಲ್ಲಿ ಸಿ.ಟಿ. ರವಿ ಬಳಸಿದ್ದಾರೆ ಅನ್ನೋದು ಗೊತ್ತಾಗುತ್ತೋ, ಇಮಿಡಿಯೇಟ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹಚರರು ವಿಧಾನಸಭೆಯ ಒಳಗಡೆ ನುಗ್ತಾರೆ. ಸಿ.ಟಿ. ರವಿಯನ್ನು ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾರೆ. ಕ್ಷಣ ಮಾತ್ರದಲ್ಲಿ ಸಿ.ಟಿ. ರವಿ ಸೇಫ್ ಆಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ಸಿ.ಟಿ. ರವಿಯನ್ನು ಅಲ್ಲೇ ಲಾಕ್ ಮಾಡ್ತಾಯಿದ್ರು. ಸಿ.ಟಿ. ರವಿಗೆ 2 ಬಾರಿಸ್ತಿದ್ರೆ ಏನೋ ಗೊತ್ತಿಲ್ಲ, ಮಾರ್ಷಲ್ಗಳು ತಡೆದು ಸಿ.ಟಿ. ರವಿಯನ್ನು ಒಳಗಡೆ ಕಳಿಸಿದಂಥ ಪರಿಣಾಮ ಅದೊಂದು ತಪ್ಪುತ್ತೆ, ಸ್ವಲ್ಪ ಮರ್ಯಾದೆ ಉಳಿಯುತ್ತೆ ಸಿ.ಟಿ. ರವಿದು. ಸಿ.ಟಿ. ರವಿಗೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯವರು ಸರಿಯಾಗಿ ಪಾಠವನ್ನು ಕಲಿಸಿದ್ದಾರೆ. ಯಾಕಂತ ಹೇಳಿದ್ರೆ ಇಂಥದ್ದೊಂದು ಆಗಬೇಕಾಗಿತ್ತು. ಜನಪ್ರತಿನಿಧಿ ಅನ್ನೋದನ್ನು ಮರೆತು ಹೇಗೆ ಮಾತನಾಡಬೇಕು, ಹೇಗೆ ಮಾತನಾಡಬಾರ್ದು ಅನ್ನೋದನ್ನು ಒಂದು ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲದಂಥ ವ್ಯಕ್ತಿಗೆ ಈ ರೀತಿ ಆಗಲೇಬೇಕು. ಜನಪ್ರತಿನಿಧಿ ಆದವನನ್ನು ಈ ರೀತಿ ನಡೆಸ್ಕೊಳ್ಳೋದು ಎಷ್ಟು ಸರಿ ಅಂತೇಳಿ ಸಾಕಷ್ಟು ಜನ ಇವತ್ತು ಪ್ರಶ್ನೆಯನ್ನು ಮಾಡ್ತಿದ್ದಾರಲ್ವಾ. ಜನಪ್ರತಿನಿಧಿ ಆದವನು ಯಾವ ರೀತಿ ಮಾತನಾಡಬೇಕು ಅನ್ನೋದನ್ನು ಪ್ರಶ್ನೆ ಮಾಡಬೇಕಲ್ಲ ಸ್ವಾಮಿ.
ಅದನ್ನು ಕೂಡ ಪ್ರಶ್ನೆ ಮಾಡಲೇಬೇಕಲ್ಲ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಲ್ಲ ರೀ, ಯಾರೇ ಆಗಿದ್ರು ಅಥವಾ ಅದೇ ವೃತ್ತಿಯನ್ನು ಮಾಡೋರೇ ಆಗಿರ್ಬೋದು, ಅವರಿಗೆ ನೀವು ಬಹಿರಂಗವಾಗಿ ಅಥವಾ ದೊಡ್ಡ ಜನಸಮೂಹ, ಅಷ್ಟು ಜನ ಸದಸ್ಯರಿದ್ದಾರೆ ವಿಧಾನಮಂಡಲದಲ್ಲಿ, ಅಷ್ಟು ಜನರ ನಡುವೆ ಮತ್ತು ಲೈವ್ ಹೋಗ್ತಾ ಇರುತ್ತೆ, ಕೋಟಿಗಟ್ಟಲೆ ಜನ, ಕರ್ನಾಟಕದ ಕೋಟಿಗಟ್ಟಲೆ ಜನ, ಬೇರೆ ಬೇರೆ ರಾಜ್ಯದ ಜನ ಎಲ್ಲರೂ ಕೂಡ ನೋಡ್ತಿರ್ತಾರೆ ಈ ಲೈವ್ ಫುಟೇಜನ್ನು. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಕೆಟ್ಟ ಕೀಳು ಮಟ್ಟದ ಪದವನ್ನು ಪ್ರಯೋಗ ಮಾಡೋದು ಅಂತ ಹೇಳಿದ್ರೆ ಅದನ್ನು ಒಪ್ಪೋಕೆ ಸಾಧ್ಯನೇ ಇಲ್ಲ. ಸಿ ಟಿ ರವಿ ಮಾಡಿರುವಂಥದ್ದು ಕ್ಷಮಿಸೋಕೆ ಸಾಧ್ಯವಿರದಂಥ ಅಪರಾಧ, ತಪ್ಪು. ಹೀಗಿರುವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ್ದು, ಈಗ ಸಹಜವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ಆಕ್ರೋಶವನ್ನು ಹೊರಗಡೆ ಬಟ್ ಈ ಬೆಂಬಲಿಗರು ಮಾಡಿದ್ದು ತಪ್ಪು ಅಂತಲೇ ಹೇಳೋಣ. ಅವರು ವಶಕ್ಕೆ ಪಡ್ಕೊಂಡಿದ್ದಾರೆ, ಎಲ್ಲರೂ ಕೂಡ ಕರೆಕ್ಟು. ಅಟ್ ದಿ ಸೇಮ್ ಟೈಮ್ ಸಿ ಟಿ ರವಿ ಮಾಡಿದ್ದು ಸರಿನಾ ಹಾಗಾದರೆ? ಪ್ರತಿಭಟಿಸುವಂಥ ಸಂದರ್ಭದಲ್ಲಿ ಅಥವಾ ಆಕ್ರೋಶವನ್ನು ಹೊರಗಡೆ ಹಾಕುವಂಥ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ನೀನು ದೇಹ ಮಾರ್ಕೊಳ್ಳುವಂತಹ ಮಹಿಳೆ ಎನ್ನುವಂಥ ಪದವನ್ನು ಬಳಕೆ ಮಾಡ್ತಾ ಅಂದರೆ ಏನರ್ಥ ಅಲ್ವಾ? ಅದೇ ಕಾರಣಕ್ಕೆ ಇಮ್ಮಿಡಿಯೇಟ್ಲಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೂರನ್ನು ಕೊಡ್ತಾರೆ. ದೂರನ್ನು ಕೊಟ್ಟ ಬಳಿಕ ಅವರನ್ನು ಅರೆಸ್ಟ್ ಕೂಡ ಮಾಡ್ತಾರೆ. ಅರೆಸ್ಟ್ ಮಾಡುವಂಥದ್ದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇಲ್ಲಿ ಈ ವಿಚಾರಕ್ಕೆ ಜಟಾಪಟಿ ನಡೀತಲ್ವಾ, ಜಟಾಪಟಿ ನಡೆದಾಗ ಇವರೆಲ್ಲರೂ ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ಪ್ರತಿಭಟನೆ ಅಂತ ಹೇಳಿದ್ರೆ ನನ್ನ ಮೇಲೆ ಈ ರೀತಿಯಾದಂಥ ಸುಳ್ಳು ಆಪಾದನೆಯನ್ನು ಹೊರಿಸ್ತಿದ್ದಾರೆ, ಧಿಕ್ಕಾರ ಕೂಗ್ತಾರೆ, ದೊಡ್ಡ ಗಲಾಟೆಯನ್ನು ಎಬ್ಬಿಸ್ತಾರೆ. ಯಾರು? BJPಯ ಸದಸ್ಯರೆಲ್ಲರೂ ಕೂಡ ಸೇರಿಕೊಂಡು. ಆದರೆ ಇದೇ ಸ್ಥಳಕ್ಕೆ ಹೋದಂತಹ ಪೊಲೀಸರು, ಹಿರೇಬಾಗೇವಾಡಿ ಪೊಲೀಸರು ಅಲ್ಲಿಂದ ಲಿಟ್ರಲಿ ಎತ್ಕೊಂಡು ಹೋಗ್ತಾರೆ. ಲಿಟ್ರಲಿ ಎತ್ಕೊಂಡೋಗಿ ಪೊಲೀಸ್ ಜೀಪ್ನಲ್ಲಿ ಹಾಕ್ಕೊಳ್ತಾರೆ. ಆಯ್ತಲ್ಲ, ಅಲ್ಲಿಂದ ಮತ್ತೆ 2-3 ಪೊಲೀಸ್ ಸ್ಟೇಷನ್ ಅಂತ ಹೇಳಿಬಿಟ್ಟು ಸುತ್ತಿ ಕೊನೆಗೆ ಕರ್ಕೊಂಡು ಹೋಗೋದು ಖಾನಾಪುರ ಪೊಲೀಸ್ ಸ್ಟೇಷನ್ಗೆ. ಖಾನಾಪುರ ಪೊಲೀಸ್ ಸ್ಟೇಷನಲ್ಲಿ ರಾತ್ರಿ ಮಹಾ ಹೈಡ್ರಾಮಾ ನಡೆದು ಬಿಡ್ತು. ರಾತ್ರಿ ಇಡೀ ಮಹಾ ಹೈಡ್ರಾಮಾ, ಸುಮಾರು ಒಂದು 12-12:30ವರೆಗೂ ಕೂಡ ಹೈಡ್ರಾಮಾ ನಡೆದು 12 ಕಾಲಷ್ಟೊತ್ತಿಗೆ ಸಿ ಟಿ ರವಿಯನ್ನು ಅಲ್ಲಿಂದ ಮತ್ತೆ ಎತ್ಕೊಂಬಂದು ಜೀಪ್ ಒಳಗಡೆ ತಳ್ತಾರೆ. ಆ ಸಂದರ್ಭದಲ್ಲೂ ಕೂಡ ಸಿಕ್ಕಾಪಟ್ಟೆ ಹೈಡ್ರಾಮಾ ನಡೆಯುತ್ತೆ. ಒಂದು ಸೈಡಲ್ಲಿ BJPಯ ನಾಯಕರುಗಳು, ದೊಡ್ಡ ನಾಯಕರುಗಳು ಎಲ್ಲರೂ ಕೂಡ ಹೋಗಲು ಕೂತಿದ್ರು. ಯಾರು? ಯತ್ನಾಳ್ ಇರ್ಬೋದು, ಅಶೋಕ್ ಇರ್ಬೋದು, ಹೀಗೆ ಮುಂತಾದ ಜನ, ಸಾಕಷ್ಟು ಜನ ನಾಯಕರು ಅಲ್ಲೋಗಿ ಸೇರಿದ್ರು, ಕಾರ್ಯಕರ್ತರು ಸೇರಿದ್ರು, ಭಾರಿ ಗಲಾಟೆ ಆಗ್ತಿತ್ತು. ಆದರೂ ಕೂಡ ಪೊಲೀಸರು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಅವ್ರದ್ದೇ ಸ್ಟೈಲಲ್ಲಿ ಎತ್ಕೊಂಬಂದು ಸಿ ಟಿ ರವಿಯನ್ನು ಒಳಗಡೆ ತಳ್ಳಿಬಿಟ್ರು ಪೊಲೀಸ್ ವಾಹನದಲ್ಲಿ. ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ರೀತಿ ಇತ್ತು ವಾತಾವರಣ. ಅದರ ನಡುವೆ ಪೊಲೀಸರು ಆತನನ್ನು ಎತ್ಕೊಂಡು ಹೋಗ್ತಾರೆ. ಅಲ್ಲಿ ಆರಂಭದಲ್ಲಿ ನಂದಗಡ ಠಾಣೆಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿಂದ ಖಾನಾಪುರ ಠಾಣೆಗೆ ಕರ್ಕೊಂಡು ಹೋಗ್ತಾರೆ. ಹೀಗೆ ಯಾವ ರೀತಿ ಸಿ ಟಿ ರವಿಯನ್ನು ಲಾಕ್ ಮಾಡಬೇಕು ಎಲ್ಲ ರೀತಿಯಲ್ಲೂ ಕೂಡ ಪ್ಲಾನ್ ಮಾಡಿಯೇ ಲಾಕ್ ಮಾಡ್ತಾರೆ. ಸಿ ಟಿ ರವಿಗೆ ಇಂಥದ್ದೊಂದು ಆಗಬೇಕಾಗಿತ್ತು. ಬೆಳಗ್ಗೆ ಡಿ ಕೆ ಶಿವಕುಮಾರ್ ಮಾತನಾಡುವಾಗ ಅದನ್ನೇ ಹೇಳ್ತಿದ್ರು. ಈ ಹಿಂದೆ ಎಷ್ಟೆಲ್ಲ ಪದಗಳನ್ನು ಇದೇ ಸಿ ಟಿ ರವಿ ಬಳಸಿದ್ದ, ಆತನಿಗೊಂದು ಈ ಪದ ಬಳಕೆಯ ಪಾಠವನ್ನು ಮಾಡಬೇಕಾಗಿದೆ. ಆ ಕೆಲಸವನ್ನು ಪೊಲೀಸರು ಮಾಡಲಿ, ಕಾನೂನು ಮಾಡಲಿ ಅಂತೇಳಿ. ನಿಜವಾಗ್ಲೂ ಕೂಡ ತಾನು ಮಾತನಾಡಿದ್ದೇ ವೇದವಾಕ್ಯ, ತಾನು ಮಾತನಾಡಿದ್ದೇ ಸರಿ, ನಾನೊಬ್ಬ ಸಂಭಾವಿತ ಪಂಡಿತ ಅಂತ ಹೇಳಿಬಿಟ್ಟು ಪೋಸನ್ನು ಕೊಡುವಂಥ ಸಿ ಟಿ ರವಿಗೆ ಇಂಥದ್ದೊಂದು ಕೆಲಸ ಆಗಲೇಬೇಕು. ಅದು ಸಿ ಟಿ ರವಿ ಅಂತಲ್ಲ, ನಾಳೆ ಕಾಂಗ್ರೆಸ್ ಅವರಾಗಲಿ, JDS ಅವರಾಗಲಿ, ಯಾರೇ ಮಾಡಿದ್ರು ಕೂಡ ಅಂಥವ್ರಿಗೆ ಆಗಲೇಬೇಕು. ಸಾರ್ವಜನಿಕ ವೇದಿಕೆಯಲ್ಲಿ ಒಬ್ಬ ಮಹಿಳೆಗೆ ಬಳಸುವಂಥ ಪದದ ಬಗ್ಗೆ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ಪಾಠ ಆಗಬೇಕು. ಅದರಲ್ಲೂ ಕೂಡ ಜನಪ್ರತಿನಿಧಿ ಆದವನು ನಾಲಿಗೆಯ ಮೇಲೆ ಲಗಾಮನ್ನು ಇಟ್ಕೊಳ್ಳದೆ ಇದ್ದರೆ ಏನಾಗುತ್ತೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗಬೇಕು. ಅಸಲಿಗೆ ಸಿ ಟಿ ರವಿ ಮೇಲೆ ಇಲ್ಲಿ ದ್ವೇಷದ ರಾಜಕಾರಣವನ್ನು ಕಾಂಗ್ರೆಸ್ ಮಾಡ್ತಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಅನಿಸಿದ್ರೂ ಕೂಡ ಅದು ತಪ್ಪಲ್ಲ ಅಂತೇಳಿ ಅನಿಸುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಈ ರೀತಿ ಯಾರೇ ಆದರೂ ಕೂಡ ಮಾಡೇ ಮಾಡ್ತಾರೆ. ಅಸಲಿಗೆ ಮುನಿರತ್ನ ಮಾಡ್ತಿದ್ದಂತಹ ಅಹಂಕಾರಕ್ಕೆ ಕಾಂಗ್ರೆಸ್ ಕಲಿಸಿದಂತಹ ಪಾಠ ಇದೆಯಲ್ಲ, ಅದು ಬಹುಶಃ ಮುನಿರತ್ನ ಇನ್ಯಾವತ್ತೂ ಕೂಡ ಮರೆಯೋಕ್ಕೆ ಸಾಧ್ಯವಿಲ್ಲ. ಸಿ ಟಿ ರವಿಗೂ ಕೂಡ ಹಾಗೆ. ಸಿ ಟಿ ರವಿಯನ್ನು ಲಾಕ್ ಮಾಡಬೇಕು ಅಂತೇಳಿ ಇವತ್ತು ನಿನ್ನೆಯಿಂದಲ್ಲ, ಸಾಕಷ್ಟು ವರ್ಷಗಳಿಂದ ಪ್ರಯತ್ನವನ್ನು ಪಡ್ತಾಯಿದ್ರು. ಸರಿಯಾಗಿ ಈ ಬಾರಿ ಲಾಕ್ ಆಗಿದ್ದಾರೆ. ಬಹುಶಃ ಈ ಪ್ರಕರಣದಲ್ಲಿ ಸಿ ಟಿ ರವಿಗೆ ನರಕ ತೋರಿಸ್ತಾರೆ ಅಂತೇಳಿ ಅನಿಸುತ್ತೆ ಮೇಲ್ನೋಟಕ್ಕೆ. ಅಷ್ಟರ ಮಟ್ಟಿಗೆ ಈ ಪ್ರಕರಣವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಇನ್ನು ಇದರ ಸಾಧಕ ಬಾಧಕಗಳು ಇವೆಲ್ಲದೂ ಕೂಡ ಬೇರೆ ಆ್ಯಂಗಲ್. ಬಟ್ ಸದ್ಯಕ್ಕಂತೂ ವಿಧಾನಮಂಡಲದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಕಂಡು ಕೇಳರಿದಂಥ ಒಂದು ಘಟನೆ ನಡೆದಿದೆ. ಯಾರೂ ಕೂಡ ಬಳಸದಂಥ ಪದವನ್ನು ಸಿ ಟಿ ರವಿ ಬಳಕೆ ಮಾಡಿದ್ದಾರೆ. ಈಗ ನೈತಿಕ ಹೊಣೆಯನ್ನು ಹೊತ್ತು ಸಿ ಟಿ ರವಿ ರಾಜೀನಾಮೆಯನ್ನು ಕೊಡ್ತಾರೆ. ಯಾಕಂತ ಹೇಳಿದ್ರೆ ಅಂಥ ಪದವನ್ನು ಬಳಕೆ ಮಾಡೇ ಇಲ್ಲ ಅಂತೇಳಿ ಸಿ ಟಿ ರವಿ ವಾದವನ್ನು ಮಾಡ್ತಿದ್ದಾರೆ. ಬಟ್ ವಿಡಿಯೋದಲ್ಲಿ ಕ್ಲಿಯರಾಗಿ ಆ ಪದ ಕೇಳಿಸುತ್ತೆ. ಆಮೇಲೆ 10 ಸಲ ಆ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನೋಂಥ ಆರೋಪ ಕೂಡ ಇದೆ. ಇಷ್ಟೆಲ್ಲ ಇರುವಾಗ ಸಾಧ್ಯನೇ ಇಲ್ಲ. ಸಿ ಟಿ ರವಿ ರಾಜೀನಾಮೆಯನ್ನು ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಕಾಂಗ್ರೆಸ್ನವರು ಈಗಾಗಲೇ ಶುರು ಮಾಡಿದ್ದಾರೆ. ಜೊತೆಗೆ ಮಹಿಳೆಯರಿಗೆ ಮಾಡಿರುವಂಥ ಅವಮಾನ ಇದು ಅಂತಲೂ ಕೂಡ ಇಲ್ಲಿ ಆರೋಪವನ್ನು ಹೊರಿಸ್ತಾರೆ. ಇದರ ಜೊತೆಗೆ
ರಾತ್ರಿ ಇಡೀ ಪೊಲೀಸರು ಸಿ ಟಿ ರವಿಗೆ ತೋರಿಸಿದಂಥ ನರಕ ಹೇಗಿತ್ತು ಅನ್ನೋದನ್ನು ಮುಂದಿನ ಸ್ಟೋರಿಯಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್